ಮಕ್ಕಳನ್ನ ಮಠಕ್ಕೆ ಬಿಟ್ಟು ಬಂದ್ರಾ? ಹಾಂ, 4 ಮಕ್ಕಳನ್ನು ಶ್ರೀಮಠದ ಆಶ್ರಯದಲ್ಲೇ ಬಿಟ್ಟು ಬಂದ್ವಿ. ಮಠ ಅಂದಮೇಲೆ ಕೇಳಬೇಕೆ, ಒಳ್ಳೆಯ ವಾತಾವರಣ ಇದೆ, ಮೇಲಾಗಿ ದೇವರ ವಾಸಸ್ಥಾನ. ಶ್ರೀಹರಿ, ಲಕ್ಷ್ಮೀನಾರಾಯಣ ಏನು ಗಲಾಟೆ ಮಾಡಲಿಲ್ಲ ತಾನೆ? ಏನೂ ಇಲ್ಲ. ನಮ್ಮ ಮಕ್ಕಳೆಲ್ಲ ಲಕ್ಷ್ಮೀನಾರಾಯಣನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಅಲ್ಲದೆ ಮಠದಲ್ಲಿ ಇನ್ನೂ ಸಾಕಷ್ಟು ಒಟುಗಳು ಇದ್ದಾರೆ, ಅವರು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಹೌದಾ? ಅಷ್ಟಾದರೆ ಸಾಕು. ಗುರುಗಳ ದರ್ಶನ ಆಯ್ತಾ? ಹಾಂ, ದೊಡ್ಡ ಗುರುಗಳ ದರ್ಶನ ಆಯಿತು. ಹಾಗೆ ಶ್ರೀ ರಾಘವೇಂದ್ರ ತೀರ್ಥರ ದರ್ಶನವೂ ಆಯಿತು. ಗುರುಗಳ ಆಶೀರ್ವಾದ ಸಿಕ್ಕಿದೆ. ನಮ್ಮ 4 ಜನ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ಅದರ ಜೊತೆ ಶ್ರೀ ರಾಘವೇಂದ್ರ ತೀರ್ಥರ ಹತ್ತಿರ ವಿದ್ಯೆ ಕಲಿಬೇಕು ಅಂದರೆ ಅದು ಪೂರ್ವ ಜನ್ಮದ ಪುಣ್ಯ. ಅಂಥ ಒಂದು ಒಳ್ಳೆಯ ಅವಕಾಶ ನಮ್ಮ ಮಕ್ಕಳಿಗೆ ಸಿಕ್ಕಿದೆ. ಒಳ್ಳೇದಾಯ್ತು. ಹಾಂ, ಶ್ರೀನಿವಾಸ ಪದ್ಮಾವತಿಯಲ್ಲಿ? ಶ್ರೀನಿವಾಸ ಪದ್ಮಾವತಿಗೆ ಶ್ರೀಮಠದಲ್ಲೇ ಸೇವೆ ಮಾಡ್ಕೊಂಡಿರಿ ಅಂತ ಹೇಳಿದ್ದಾರೆ. ಇದಕ್ಕಿಂತ ಇನ್ನೇನು ಸಂತೋಷ ಇದೆ? ಶ್ರೀಮಠದ ಸೇವೆ ಮಾಡೋದಕ್ಕೂ ಪುಣ್ಯ ಇರಬೇಕು. ಎಲ್ಲ ದೊಡ್ಡ ಗುರುಗಳ ಆಶೀರ್ವಾದ. ಹೌದು. ಜಾನಕಮ್ಮ, ಬನ್ನಿ ಆಚಾರ್ಯ. ಯಾಕೆ ಜಾನಕಮ್ಮ ಇವತ್ತು ಹಾಲೇ ತಂದ್ಕೊಟ್ಟಿಲ್ಲ? ನಿಮ್ಮ ಕಾದು ಕಾದು ನೈವೇದ್ಯಕ್ಕೂ ಹಾಲಿಲ್ಲ, ಮನೆಗೆ ಬಂದಿರೋ ಅಕ್ಕ ಬಾವನಿಗೆ ಕಷಾಯ ಮಾಡ್ಕೊಡೋಣಂದ್ರೆ ಅದಕ್ಕೂ ಹಾಲಿಲ್ಲ. ಅದಕ್ಕೆ ಈಸ್ಕೊಂಡು ಹೋಗೋಣ ಅಂತ ಖುದ್ದಾಗಿ ನಾನೇ ಬಂದೆ. ಜಾನಕಮ್ಮ, ನಾನು ಮಾತಾಡ್ತಾನೆ ಇದ್ದೀನಿ, ನೀವ್ಯಾಕೆ ಸಪ್ಪಗಿದ್ದೀರಾ? ಏನು ಅಂತ ಹೇಳಪ್ಪ, ರಾತ್ರಿಯಿಂದ ನಮ್ಮ ಗೌರಿ ಇದ್ದಕ್ಕಿದ್ದ ಹಾಗೆ ಹಾಲು ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾಳೆ. ಕರು ಹಾಕಿ ಇನ್ನೂ 1 ತಿಂಗಳು ಸಹ ಆಗಿಲ್ಲ, ಆಗಲೇ ಹಾಲು ನಿಲ್ಲಿಸ್ಬಿಟ್ರೆ ನಮ್ಮ ಗತಿ ಏನು? ಹೇಗೋ ನಿಮ್ಮಂಥ 4 ಜನಕ್ಕೆ ಹಾಲು ಮಾರಿ ಗಂಜಿ ಕುಡಿದು ಜೀವನ ಮಾಡ್ತಿದ್ವಿ. ಈಗೇನು ಮಾಡಬೇಕು ಅಂತ ದಿಕ್ಕೇ ತೋಚ್ತಾ ಇಲ್ಲ. ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಟ್ಟಂಗಾಗಿದೆ ನಮ್ಮ ಪರಿಸ್ಥಿತಿ. ಇದನ್ನೇ ನಂಬ್ಕೊಂಡು ಬದುಕ್ತಾ ಇದ್ದೀವಿ. ಈಗ ನಮಗೂ ಹಾಲಿಲ್ಲ, ಕರುಗೂ ಹಾಲಿಲ್ಲ. ದುಡ್ಕೊಂಡು ತಿನ್ನೋಣ ಅಂದರೆ ಮೈಯಲ್ಲಿ ಶಕ್ತಿ ಇಲ್ಲ, ಕೂತ್ಕೊಂಡು ತಿನ್ನೋಣ ಅಂದರೆ ಕೂಡಿಟ್ಟ ದನ ಇಲ್ಲ, ದುಡಿಸ್ಕೊಂಡು ತಿನ್ನೋಣ ಅಂದರೆ ಮಕ್ಕಳು ಇಲ್ಲ. ಕೊನೆಗಾಲದಲ್ಲಿ ಕೂಳು ಹಾಕೋರು ದಿಕ್ಕಿಲ್ಲ. ಮುಂದೆ ನಮ್ಮ ಪರಿಸ್ಥಿತಿ ಏನು ಅಂತ ಭಯ ಆಗ್ತಾ ಇದೆ ಆಚಾರ್ಯರೇ. ಜಾನಕಮ್ಮ, ಯಾಕೀಗೆಲ್ಲ ಮಾತಾಡ್ತೀರಾ? ನಾನಿಲ್ವೇನು? ನಮ್ಮ ತಾತನವರು ಈ ಊರಿಗೆ ಬಂದು ನೆಲೆ ನಿಂತಾಗ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದವರು ನಿಮ್ಮನೆಯವರಲ್ವೇ? ಅಂಥದ್ರಲ್ಲಿ ನಿಮ್ಮನ್ನು ನಾವು ಕೈ ಬಿಡ್ತೀವಿಯೇ? ನೀವೇನು ಚಿಂತೆ ಮಾಡಬೇಡಿ. ದೇವರು ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನೆ, ಆದರೆ ಕೈ ಬಿಡಲ್ಲ. ನಿಮ್ಮ ಕಣ್ಣೀರು ಒರೆಸೋ ಕೈಗಳು ಖಂಡಿತ ಬಂದೇ ಬರುತ್ತೆ. ಆಚಾರ್ಯರೇ, ಗುರುರಾಜಾಚಾರ್ಯರೇ. ಪರಿಕರ್ಮಿಗಳು, ತಾವೇನಿಲ್ಲಿ? ಶ್ರೀಮಠದಿಂದ ನಿಮಗೊಂದು ಓಲೆ ಬಂದಿದೆ. ನಿಮ್ಮನ್ನೇ ನೋಡೋಣ ಅಂತ ನಿಮ್ಮ ಮನೆ ಹತ್ರ ಹೋಗ್ತಾ ಇದ್ದೆ. ನೀವು ನೋಡಿದ್ರೆ ಇಲ್ಲೇ ಸಿಕ್ಕಿದ್ರಿ, ಅದಕ್ಕೆ ಇಲ್ಲೇ ಬಂದೆ. ಏನು, ಶ್ರೀ ರಾಘವೇಂದ್ರ ತೀರ್ಥರು ನಮ್ಮ ಮನೆಗೆ ಬರ್ತಾರಿಯೇ? ಹೌದು ಆಚಾರ್ಯರೇ. ಪೀಠಾಧಿಪತಿಗಳಾದ ನಂತರ ಅವರ ಮೊದಲ ಯಾತ್ರೆ ಅವರು ಜನಿಸಿದ ಮನೆಯಿಂದಲೇ ಆರಂಭ ಆಗಬೇಕು ಅಂತ ಹಿರಿಯ ಗುರುಗಳ ಸಲಹೆ. ಹಾಗಾಗಿ ಮೊದಲು ನಿಮ್ಮನೆಗೆ ಬರ್ತಿದ್ದಾರೆ. ಇದನ್ನು ತಮಗೆ ಕೊಟ್ಟು ವಿಷಯ ತಿಳಿಸೋಗೋಣ ಅಂತ ಬಂದೆ. ನಾನಿನ್ನು ಹೊರಡ್ತೇನೆ. ಎಲ್ಲರ ಉಂಟೆ, ಇಂಥ ಒಳ್ಳೆ ಸುದ್ದಿ ತಂದಿದ್ದೀರಾ. ನಮ್ಮ ಮನೆಗೆ ಬಂದು ಆತಿಥ್ಯ ಸ್ವೀಕರಿಸಿ. ಆಚಾರ್ಯರೇ, ನಿಮ್ಮನೆ ಆತಿಥ್ಯ ನಮ್ಗೇನು ಹೊಸದಾ? ಮತ್ತೆ ಬಂದಾಗ ಖಂಡಿತ ಸ್ವೀಕರಿಸ್ತೇನೆ. ಜಾನಕಮ್ಮ, ನಮ್ಮ ಮನೆಗೆ ನನ್ನ ತಮ್ಮ ಬರ್ತಿದ್ದಾನೆ. ಶಾಂತಂ ಪಾಪಂ ತಮ್ಮ ಅಂತ ಹಗುರವಾಗಿ ಮಾತಾಡ್ಬಿಟ್ಟೆ. ಈಗ ಅವರು ಶ್ರೀ ರಾಘವೇಂದ್ರ ತೀರ್ಥರು, ಮಠದ ಪೀಠಾಧಿಪತಿಗಳು. ಈ ವಿಷಯನ ನಮ್ಮ ಅಕ್ಕ ಬಾವನ್ ತಿಳಿಸಿದ್ರೆ ಅದೆಷ್ಟು ಸಂತೋಷ ಪಡ್ತಾರೋ. ನಾನು ಬರ್ತೀನಿ. ಅಕ್ಕ, ಬಾವಾ. ಹೇಳು ಗುರುರಾಜ, ಏನಿದು? ಕಣ್ಮುಂದೆನೇ ಹೆಂಡತಿ ಕೆಲಸ ಮಾಡೋದು ನೋಡ್ತಿದ್ರು,
ಅಕ್ಕ ಭಾವ ಅಂತಿದ್ದೀರಲ್ಲ, ನನ್ನ ಮರ್ತ್ಬಿಟ್ರ ಹೇಗೆ? ನಿನ್ನನ್ನು ಕರೆಯೋದು ಇದ್ದೇ ಇದೆ. ಅಕ್ಕ ಬಾವ ಅಪರೂಪಕ್ಕೆ ಮನೆಗೆ ಬಂದಿದ್ದಾರೆ, ಅವ್ರನ್ನ ತಾನೇ ಕರಿಬೇಕು. ನಾವು ನೆಂಟ್ರು ಕಣೋ, ಹೀಗೆ ಬರ್ತೀವಿ ಹೀಗೆ ಹೋಗ್ತೀವಿ. ನಿನಗೆ 3 ಹೊತ್ತು ಬೇಸಾಕೋದು ನಿನ್ನ ಹೆಂಡತಿ ಕಣೋ. ಮೊದಲು ಪ್ರಾಶಸ್ತ್ಯ ಅವಳಿಗೆ ಕೊಡಬೇಕು. ಸರಿಯಾಗಿ ಹೇಳಿದೆ. ನಮ್ಮ ಮನೆಗೆ 100 ಜನ ನೆಂಟರು ಬಂದರು, ನನ್ನ ಬಾಯಲ್ಲಿ ಮೊದಲು ಬರೋದು ನನ್ನ ಹೆಂಡತಿ ಹೆಸರೇ ಕಣಯ್ಯ. ಸರಿ, ಒಂದೇ ಉಸಿರಲ್ಲಿ ಓಡ್ ಬಂದ್ಯಲ್ಲ, ವಿಷಯ ಹೇಳು. ಅಕ್ಕ, ಮಠದಿಂದ ಸಂದೇಶ ಬಂದಿದೆ. ನನ್ನ ತಮ್ಮ ದೀಕ್ಷೆ ಪಡೆದ ಮೇಲೆ ಮೊದಲನೇ ಸಲ ನಮ್ಮ ಊರಿಗೆ ಬರ್ತಾ ಇದ್ದಾನೆ. ಅಯ್ಯೋ ಬಿಡ್ತು ಅನ್ನಿ, ಇದೇನಿದು ಅವನು ಇವನು ಅಂತ ಎಲ್ಲ ಮಾತಾಡ್ತಾ ಇದ್ದೀರಾ? ಅವರೀಗ ರಾಘವೇಂದ್ರ ತೀರ್ಥರು, ನಮ್ಮ ಪೂಜ್ಯ ಗುರುಗಳು. ಹೌದಮ್ಮ, ಆದರೂ ನನ್ನ ತಮ್ಮ ಅನ್ನೋ ವಾತ್ಸಲ್ಯ ಮರೆಯೋಕ್ಕಾಗಲ್ಲ. ಚಿಕ್ಕ ವಯಸ್ಸಿಂದಲೂ ನಮ್ಮ ಜೊತೆ ಆಡ್ತಾ ಆಡ್ತಾ ಹಾಡ್ತಾನೆ ಬೆಳ್ದ. ಅವನ ತುಂಟಾಟಗಳು ಇನ್ನೂ ನಮ್ಮ ಕಣ್ಮುಂದೆನೇ ಇದೆ. ಎಲ್ಲ ಕನಸಿನ ಥರ ಆಗೋಯ್ತು. ಸರಸ್ವತಿ ಹೋಗಿದ್ದಂತೂ ಎಷ್ಟು ಮರಿಬೇಕು ಅಂದರೂ ಮರೆಯೋಕ್ಕಾಗ್ತಾ ಇಲ್ಲ. ಅವಳು ಮುದ್ದು ಮುಖನೇ ನೆನ್ಪಿಗೆ ಬರುತ್ತೆ. ಅವಳಿನ್ನೂ ಇರಬೇಕಾಗಿತ್ತು. ಬಂದವರೆಲ್ಲ ಒಂದಲ್ಲ ಒಂದಿನ ಹೋಗಲೇಬೇಕು. ಅವಳು ಸ್ವಲ್ಪ ಬೇಗನೆ ಹೋದ್ಲು ಅಷ್ಟೇ. ಈಗ ವಿಷಯ ಬಿಡು. ಮೊದಲನೇ ಬಾರಿಗೆ ಗುರುಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅವ್ರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಬೇಕು. ಹೌದು ಬಾವ, ಎಲ್ಲಿಂದಲೋ ಬಂದ ನಮಗೆ ಆಶ್ರಯ ಕೊಟ್ಟು ಘನತೆ ಮರ್ಯಾದೆಯ ಬದುಕು ಕೊಟ್ಟು ಈಗ ಲೋಕನೆ ಮೆಚ್ಚುವಂಥ ಗುರುಪಾದರನ್ನು ನೀಡಿದ ಮನೆ ಇದು. ಇದೇ ಮನೆಯಲ್ಲಿ ಪಾದ ಪೂಜೆ ಮಾಡೋ ಭಾಗ್ಯ ನಮ್ಮದು. ನೆನಪಲ್ಲಿ ಉಳಿಯುವಾಗ ಮಾಡಬೇಕು. ನಮ್ಮ ಪುಣ್ಯ, ನಾವು ಬಂದಿರೋ ಸಂದರ್ಭದಲ್ಲೇ ಅವರು ಈ ಮನೆಗೆ ಬರ್ತಾ ಇದ್ದಾರೆ. ಆಗ್ಲಿ, ನೀವು ಸ್ವಾಗತದ ತಯಾರಿ ಮಾಡ್ಕೊಳ್ಳಿ. ನಾನು ಅವ್ರಿಗೆ ಇಷ್ಟವಾದ ಸಿಹಿ ಅವಲಕ್ಕಿ, ಕಡಲೆ ಚಟ್ನಿ, ಗಸಗಸೆ ಪಾಯಸನೂ ಮಾಡ್ತೀನಿ. ಹೋಳಿಗೆನೂ ಮಾಡಬೇಕು ಕಮಲಾ. ಅವರಿಗೆ ಮಾವಿನ ಹಣ್ಣು ಸೀಕರಣೆ ಅಂದರೆ ತುಂಬ ಇಷ್ಟ. ಆಗ್ಲಿ ಅಕ್ಕ. ಅವ್ರು ಚಿಕ್ಕವರಿದ್ದಾಗ ಅಮ್ಮ ಹೋಳಿಗೆ ಸೀಕರಣೆ ಮಾಡಿದ ದಿನ ಬೇರೆ ಏನೂ ತಿಂತಾ ಇರಲಿಲ್ಲ. ಬರೀ ಹೋಳಿಗೆ ಸೀಕರಣೆನೇ ತಿಂತಾ ಇದ್ರು. ಹೌದು ಅಕ್ಕ,